ಈಗ ಬರುವಂಥ ಸಾಂಗ್ ಎಷ್ಟು ಡಿಫ್ರೆಂಟ್ ಅನ್ನಿಸ್ತಿದೆ ನಿಮಗೆ? ಅಂದರೆ ನೀವು ಮಾಡುವಂತಹ ಸಾಂಗ್ಸ್ ಮೇಕಿಂಗ್ ಆಗಿರ್ಬೋದು ಮತ್ತು ಆ ಸಿನಿಮಾಗಳಿಗೆ ಸಾಂಗ್ಸ್ಗಳನ್ನು ಮಾಡುವಂಥ ರೀತಿ ಆಗಿರ್ಬೋದು ಸರ್, ಹೇಗೆ ಆಗ್ತಿದೆ? ಮತ್ತು ಬೇರೆ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಮಾಡಿದ್ದಂಥ ಎಕ್ಸ್ಪೀರಿಯನ್ಸ್, ಗಜರಾಮ ಸಿನಿಮಾಗೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್? ಕರೆಕ್ಟ್. ನಾನು ಮಾಡೋ ಸಾಂಗ್ಸ್ ಏನು ಆ ಥರ ರೀತಿ ಅಲ್ಲಿ ಚೇಂಜ್ ಆಗಿಲ್ಲ. ಸೌಂಡಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಆಲ್ದೋ ನಾನು ಲೈವ್ ಇನ್ಸ್ಟ್ರೂಮೆಂಟ್ಸು ಅದು ಇದು ಎಲ್ಲ ತುಂಬ ಯೂಸ್ ಮಾಡ್ತೀನಿ ನನ್ನ ಸಾಂಗ್ಸಲ್ಲಿ, ಈಗಲೂ ಯೂಸ್ ಮಾಡ್ತೀನಿ. ಒಂದೊಂದು ಸಾಂಗಲ್ಲಿ ಅದು ರಿಕ್ವೈರ್ಮೆಂಟ್ ಇರೋಲ್ಲ, ಅಲ್ಲಿ ನಾನು ಯೂಸ್ ಮಾಡೋಲ್ಲ. ಒಂದೊಂದು ಟೈಪ್ ಆಫ್ ಸಾಂಗಲ್ಲಿ ಇಲ್ದವರೆ ನಾನು ಯೂಸ್ ಮಾಡ್ತೀನಿ. ಬಟ್ ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ಮೇನ್ಲಿ ಏನು ಚೇಂಜ್ ಆಗಿರೋದು ಅಂದರೆ, ಇವಾಗ ಸಾಂಗ್ಸು ಅಷ್ಟೊಂದು ಲೆಂತ್ ಇರೋಕ್ಕಾಗೋಲ್ಲ, ಕಮ್ಮಿ ಲೆಂತ್ ಇರಬೇಕು. ಯೂಶ್ವಲಿ 3 minutes ಆ ಥರ ಇಟ್ಕೊಂಡ್ರೆ 3.5 minutes. ಎಸ್ಪೆಷಲಿ ಇವಾಗ ಮುಂಚೆ ಎಲ್ಲ 2 ಚರಣ 3 ಚರಣ ಇಟ್ಕೊಳ್ತಿದ್ವಿ. ಒಂದು ಸಾಂಗು 5-6 ನಿಮಿಷ ಹೋಗ್ತಾಯಿತ್ತು. ಇವಾಗ ಚಾನ್ಸೇ ಇಲ್ಲ ಆ ಥರ ಹೋಗೋಕ್ಕೆ. ಯಾಕೆಂದರೆ ಅದು ಅವ್ರಿಗೆ ಶೂಟ್ ಮಾಡೋಕ್ಕೆ ಫಿಲ್ಮಲ್ಲಿ ತುಂಬ ಕಷ್ಟ ಆಗುತ್ತೆ, ತುಂಬ ಬಡ್ಜೆಟ್ ಆಗ್ಬಿಡುತ್ತೆ ಏನೋ ಲೆಂತ್ ಆದರೆ. ಸೊ 2 ಚರಣ 3 ಚರಣ ಇಟ್ಕೊಳ್ಳೋದೇ ಇಲ್ಲ. ಇವಾಗೆಲ್ಲ 1 ಚರಣ ಅಷ್ಟೇ ಮುಗೀತು ಒಂದು ಸಾಂಗಲ್ಲಿ. ಸೊ ವಿತಿನ್ 3 minutes, 2.5 to 3 minutes ಮುಗಿಬೇಕು. ಮ್ಯಾಕ್ಸಿಮಮ್ ಅಂದರೆ 3.5 minutes. ಇನ್ನು ಗಜರಾಮಲ್ಲಿ ಸಾಂಗ್ ಲೆಂತ್ಸ್ ಎಲ್ಲ ಕಮ್ಮಿ ಇದೆ, ಆ ಲೆವೆಲ್ ಕಮ್ಮಿ ಬಂದಿಲ್ಲ ಇನ್ನು. ಬಟ್ ನಾನು ನೆಕ್ಸ್ಟ್ ಮೂವೀಸ್ ಎಲ್ಲ ಮಾಡ್ತಿರೋದು ಹಾಗೇನೇ ಇದೆ. ಎಲ್ಲ ತುಂಬಾ ಶಾರ್ಟ್ ಇದೆ ಲೆಂತು. ಅದು ಇನ್ನೊಂದು ಏನಂದರೆ ಟೆಕ್ನಾಲಜಿ. ಇವಾಗ ನಾವು ಇದು ಮಾಸ್ಟರಿಂಗು ಅದೆಲ್ಲ ಮಾಡ್ತೀವಲ್ಲ, ಫೈನಲ್ ಮಿಕ್ಸ್, ಫೈನಲ್ ಮಾಸ್ಟರಿಂಗು ಅದು ಮಾಡೋ ರೀತಿ ತುಂಬಾ ಚೇಂಜ್ ಆಗಿದೆ. ಎಂಜಿನಿಯರ್ಸು ಇವಾಗ ತುಂಬ ಫ್ಲೆಕ್ಸಿಬಲ್ಲಾಗಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದು ಮೇನ್ಲಿ ಹಾಗೇನೆ ಚೇಂಜ್ ಆಗಿರೋದು. ಸರಿ, ಪರ್ಟಿಕ್ಯುಲರಾಗಿ ನಿಮ್ಮ ಸ್ನೇಹದ ಬಳಗ, ಸೊ ನಿಮ್ಮ ಗ್ಯಾಂಗ್ ಬಗ್ಗೆ ಒಂದು ಮಾತು ಸರ್. ಈ ಭಟ್ರು, ಜಯಂತ್ ಕಾಯ್ಕಿಣಿ ಸರ್, ಸೋನು ನಿಗಮ್ ಅವರು ಮತ್ತು ನೀವು, ಈ ಕಾಂಬಿನೇಷನ್ನೇ ಒಂದು ದೊಡ್ಡ ಮಿರಾಕಲ್ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಸೊ ಒಂದಿಷ್ಟು ದಿನಗಳ ಗ್ಯಾಪ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಸೊ ಹೇಗೆ ಸರ್ ಈಗ ಅವರ ಸಿನಿಮಾಗಳಲ್ಲಿ ವರ್ಕ್ ಮಾಡೋವಂಥದ್ದು, ನೀವು ಅವರ ತಂಡ ಆಗಿ ಕೆಲಸ ಮಾಡೋವಂಥದ್ದು, ಏನಾದರೂ ಪ್ಲ್ಯಾನ್ಸ್ ಈಗ ಆಗ್ತಿದೆಯಾ? ತುಂಬ ಗ್ಯಾಪ್ ಇದೆಯಲ್ಲ. ಆ್ಯಕ್ಚುಲಿ ನಡೀತಾ ಇದೆ. ಆಮೇಲೆ ಗ್ಯಾಪ್ ಇಲ್ಲ. ನಮ್ಮ ಇಂಡಿಯನ್ ಸಿನಿಮಾ ಸಾಂಗ್ಸಲ್ಲಿ, ಮ್ಯೂಸಿಕಲ್ಲಿ ಕನ್ನಡ ಇರ್ಬೋದು, ಬೇರೆ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದರೆ ಫಿಲ್ಮು ಇನ್ನು ಉಳಿದೇ ಹೋದರೆ, ಮುಂದೆ ಬರದೆ ಹೋದರೆ ಸಾಂಗ್ಸ್ ಉಳಿಯಲ್ಲ. ಓಕೆ, ನಂದು ಪ್ರತಿ ಇಯರ್ ಬರ್ತಾನೆ ಇರುತ್ತೆ 1-2 ಫಿಲ್ಮು ಆ ಥರ ಇದು ಸಾಂಗ್ಸು. ಬಟ್ ಅದು ಉಳಿಯಲ್ಲ, ಬಿಕಾಸ್ ಅದು ಉಳಿಯುತ್ತೆ ಅಮಂಗ್ ಮೈ ಫ್ಯಾನ್ಸ್. ನನ್ನ ಫ್ಯಾನ್ಸ್ ಕೇಳ್ಕೊಂಡು ಹೋಗ್ತಾರೆ ಯೂಟ್ಯೂಬಲ್ಲಿ, ಸ್ಪಾಟಿಫೈ, ಆ್ಯಪಲ್ ಮ್ಯೂಸಿಕ್, ಅಲ್ಲಿ ಇಲ್ಲಿ. ನೀವು ಗ್ಯಾಂಗ್ ಅಂತ ಹೇಳಿದ್ರೆ ನಂದೇನು ಅದರ ಗ್ಯಾಂಗ್ ಏನಿಲ್ಲ. ನಾವು ಈಗಲೂ ನಂದು ನೆಕ್ಸ್ಟ್ ಫಿಲ್ಮ್ ನಾವು ಮಾಡ್ತಾ ಇರೋದು ಬದುವೆ ಕುಲದಲ್ಲಿ ಕೀಳು ಯಾವುದು ಅಂತ. ಅದು ಯೋಗರಾಜ್ ಮೂವಿ ಬ್ಯಾನರ್ ಫಿಲ್ಮೇನೆ, ಅವ್ರ ಸ್ಟೋರಿ ಅದು. ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಅವ್ರ ಡೈರೆಕ್ಷನ್ ಅಲ್ಲ, ಬೇರೆಯವ್ರ ಕೈಲಿ ಮಾಡಿಸ್ತಿದ್ದಾರೆ. ಬಟ್ ಅವ್ರು ಬರೆದಿರೋ ಫಿಲ್ಮ್ ಅದು. ಫೈನಲ್ ಈ ವರ್ಷ ಸರ್ ನಿಮ್ಮ ಸಿನಿಮಾ ಯಾವುದ್ಯಾವುದೆಲ್ಲ ಬರುವಂಥ ಸಾಧ್ಯತೆಗಳಿದೆ? ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಸರ್. ಗಜರಾಮ ಬಿಟ್ಟು ಕುಲದಲ್ಲಿ ಕೀಳ್ಯಾವುದು ಅಂತ ಒಂದು ಫಿಲ್ಮ್ ಅದು ಬರುತ್ತೆ. ಆಮೇಲೆ ನಾಥೇಳಿ ಚಂದ್ರಶೇಖರ್ ಫಿಲ್ಮ್, ಅದಕ್ಕಿನ್ನೂ ಫೈನಲ್ ಟೈಟ್ಲ್ ಆಗಿಲ್ಲ. ಬಟ್ ಸದ್ಯಕ್ಕಿರೋದು ಅಮರ ಮಧುರ ಪ್ರೇಮ ಅಂತ. ಅದು ಮೇ ಬಿ ದಿಸ್ ಇಯರ್ ಅದು ಬರುತ್ತದು, ಈ ವರ್ಷ ಬರೋ ಚಾನ್ಸ್ ಇದೆ. ಅದರದ್ದು ಸಾಂಗ್ಸ್ ಎಲ್ಲ ಮುಗೀತು. ಸೊ ಅದು ಫಿನಿಶ್ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು, ಬಾಯ್. ಎಸ್, ಇದಿಷ್ಟು ಸ್ಯಾಂಡಲ್ವುಡ್ನ ಮೆಲೋಡಿ ಮ್ಯೂಸಿಕ್ ಮಾಂತ್ರಿಕ ಮನೋಮೂರ್ತಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.